ಸ್ವಲ್ಪ ನಾವು ಎಚ್ಚರಿಕೆಯಿಂದಿರಬೇಕು. ಇದೇ ಶಾಶ್ವತ ಅಲ್ಲ. ಇದಕ್ಕಿಂತ ಬಹಳ ಮುಖ್ಯವಾದದ್ದು ಎಜುಕೇಷನ್, ಸ್ಕಿಲ್ಸ್ಗಳು. ಒಂದು ಯಾವುದ್ರಲ್ಲಾರು ಮಾಸ್ಟ್ರಿ ಆಯಿತು ಅಂದರೆ ಇದಲ್ಲ ಅಂದರೆ ನಾನು ಅದರಲ್ಲಿ ಬದುಕ್ತೀನಿ ಅನ್ನುವುದನ್ನು ಅವರು ಕಲ್ತ್ಕೊಂಡಾಗ ಏನಾಗುತ್ತೆ ಅಂದರೆ ಈ ಸೋಷಿಯಲ್ ಮೀಡಿಯಾ ಆಗಲಿ ಚಲನಚಿತ್ರ ಆಗಲಿ ಒಂದು ಭ್ರಮಾಲೋಕನೇ ಇದು. ಎಷ್ಟು ದಿನ ಇದೇ ಥರ ಇರುತ್ತೆ, ಎಷ್ಟು ದಿನ ಯೂಟ್ಯೂಬ್ಗಳು ಓಡುತ್ತೆ, ಎಷ್ಟು ದಿನ ಚಲನಚಿತ್ರ ಓಡುತ್ತೆ. ಈಗ ಟಿ ವಿನೇ ಯಾರೂ ನೋಡೋದಿಲ್ಲ, ಎಲ್ಲ ಒಂದೊಂದು ಔಟ್ಡೇಟ್ ಆಗ್ತಾ ಇದೆ. ಈಗ ಆದಾಗ ನಾನು ಏನು ಮಾಡಬೇಕು, ನನಗೆ ಬೇರೆ ಏನಾದರೂ ಒಂದು ಸಪೋರ್ಟಿವ್ ಆಗಿರಬೇಕು ಅನ್ನೋದನ್ನು ಯುವ ಜನತೆ ಅರ್ಥ ಮಾಡ್ಕೊಂಡ್ರೆ ಖಂಡಿತ ಮುಂದಿನ ದಿನದಲ್ಲಿ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಇಲ್ಲದಿದ್ದ ಪಕ್ಷದಲ್ಲಿ ಡಿಸೆನ್ಸಿಟೈಸೇಷನ್ ಆಗೋದ್ರಿಂದ ಇದನ್ನು ಜನ ಯಾರೂ ಇಷ್ಟಪಡೋದಿಲ್ಲ, ಅದನ್ನು ಕಮ್ಮಿ ಮಾಡ್ತಾ ಹೋಗ್ತಾರೆ. ಕೊನೆಗೊಂದು ದಿನ ಏನಾಗುತ್ತೆ, ಅವರು ಔಟ್ಡೇಟೆಡ್, ಅವರು ಎಲ್ಲೋದ್ರು ಅವರು ಅಂತಲೇ ನಮಗೆ ಗೊತ್ತಾಗಲ್ಲ. ಎಕ್ಸಾಕ್ಟ್ಲಿ. ಇದು ಪ್ರತಿಯೊಂದು ಕ್ಷೇತ್ರದಲ್ಲೂ ಇರುತ್ತೆ, ಪ್ರತಿಯೊಂದು ಹಂತದಲ್ಲೂ ಇರುತ್ತೆ, ಮತ್ತು ಜನ್ರೇಷನ್ಗೆ ಜನ್ರೇಷನ್ಗೆ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಟಿ ವಿ ನೋಡುವಂಥ ಜನ್ರೇಷನಿಂದ ಬಂದವರು ನಾವು ಇವಾಗ ಟಿ ವಿ ನೋಡ್ತಾ ಇಲ್ಲ, ಡಿಜಿಟಲ್ ಸ್ಪೇಸನ್ನು ನೋಡ್ತಾ ಇದ್ದೀವಿ. ಇನ್ನೂ ಈಗ ಡಿಜಿಟಲ್ ಸ್ಪೇಸಲ್ಲಿ ಹುಟ್ಟಿದಂಥವ್ರು ಟಿ ವಿನ ನೋಡ್ತಾ ಇಲ್ಲ, ಪೇಪರ್ ಓದ್ತಾ ಇಲ್ಲ, ಅವ್ರು ಬರೀ ಡಿಜಿಟಲ್ ನೋಡ್ತಾ ಇದ್ದಾರೆ. ಸೊ ಅವ್ರು ಹೆಂಗೆ ಬದಲಾಗ್ತಾರೆ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ.